ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. 13/3/2025 ನಡೆಯುವ ಸಮಾಜಶಾಸ್ತ್ರಕ್ಕೆ ಬರುವ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಕ್ವಶನ್. ಡಾಕ್ಟರ್ GS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಇದೆ. ಹಾಗೆಯೇ ಎರಡನೇ ಕ್ವಶನ್. ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ. 10 ಅಂಕಕ್ಕೆ ಬರುವ ನಿರೀಕ್ಷೆ ಸಹ ಇದೆ, ನೋಡ್ಕೊಳ್ಳಿ. ಮೂರನೇ ಕ್ವಶನ್. ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ನಾಲ್ಕನೇ ಕ್ವಶನ್. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಒಂದನೇ ಅಧ್ಯಾಯದಲ್ಲಿ ಇವು 4 ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಆಗಿ 5 ಅಂಕಕ್ಕೆ. ಹಾಗೆ ಅಧ್ಯಾಯ 2ರಲ್ಲಿ ಬರುವ 5 ಅಂಕದ ಬಹುನಿರೀಕ್ಷಿತವಾದ ಪ್ರಶ್ನೆಗಳನ್ನು ನೋಡೋಣ. ಹಾಗೆ ಹಿಂದೆ ಕೇಳಿರುವ ಪ್ರಶ್ನೆಗಳು ಸಹ ಆಗಿವೆ. ಒಂದನೇ ಕ್ವಶನ್. ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಆದ ಪರಿವರ್ತನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಎರಡನೇ ಕ್ವಶನ್. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ. ಮೂರನೇ ಕ್ವಶನ್. ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ವಿವರಿಸಿ. ನಾಲ್ಕನೇ ಕ್ವಶನ್. ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿಕೆಯ ಆಧಾರಾಂಶಗಳನ್ನು ವಿವರಿಸಿ. ಇದು ಸಹ ಎರಡನೇ ಪಾಠದಲ್ಲಿ ಬರುವ ಬಹುನಿರೀಕ್ಷಿತವಾದ ಪ್ರಶ್ನೆಗಳು 5 ಅಂಕ. ಹಾಗೆಯೇ ಮೂರನೇ ಪಾಠದಲ್ಲಿ ನೋಡೋಣ. ಅಧ್ಯಾಯ 3 ಒಳಗೊಳ್ಳುವಿಕೆ ಕಾರ್ಯತಂತ್ರಗಳಲ್ಲಿ ಬರುವ ಬಹುನಿರೀಕ್ಷಿತವಾದ 5 ಅಂಕದ ಪ್ರಶ್ನೆಗಳು. ಒಂದನೇ ಕ್ವಶನ್. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. ಎರಡನೇ ಕ್ವಶನ್. ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇವು ಎರಡರಲ್ಲಿ ಬರುವ ನಿರೀಕ್ಷೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ಅಧ್ಯಾಯ 4 ಭಾರತದಲ್ಲಿ ಕುಟುಂಬ. ಒಂದನೇ ಕ್ವಶನ್. ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಆಗಿದೆ. ಎರಡನೇ ಕ್ವಶನ್. ಅವಿಭಕ್ತ ಕುಟುಂಬದ ಅನುಕೂಲ ಅಥವಾ ಅನಾನುಕೂಲಗಳನ್ನು ವಿವರಿಸಿ. ಅನುಕೂಲವನ್ನು ಕೇಳಬಹುದು ಅಥವಾ ಅನಾನುಕೂಲಗಳನ್ನು ಕೇಳಬಹುದು. ಎರಡನೇ ಕ್ವಶನ್. ನರ್ಸಿಂಗ್ನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ವಿವರಿಸಿ. ಅಧ್ಯಾಯ 5 ಭಾರತೀಯ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ. ಒಂದನೇ ಕ್ವಶನ್. ಗ್ರಾಮದ ಲಕ್ಷಣಗಳನ್ನು ವಿವರಿಸಿ. 10 ಅಂಕ ಕೇಳುವ ಸಹ ನಿರೀಕ್ಷೆ ಇದೆ, ಓದ್ಕೊಳ್ಳಿ. ಎರಡನೇ ಕ್ವಶನ್. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ಇದು 2025ರಲ್ಲಿ ಆಗಿದೆ. ಈ ಸರ್ತಿಯೂ ರಿಪೀಟ್ ಆಗುವ ಸಾಧ್ಯತೆ ಇರುತ್ತದೆ, ಓದ್ಕೊಳ್ಳಿ. ಹಾಗೆ ಅಧ್ಯಾಯ 6 ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು. ಇದರಲ್ಲಿ ಬರುವ 5 ಅಂಕದ ಪ್ರಶ್ನೆಗಳು. ಒಂದನೇ ಕ್ವಶನ್. ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಎರಡನೇ ಕ್ವಶನ್. ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿವರಿಸಿ. ತುಂಬ ಮುಖ್ಯವಾಗಿದೆ. ಹಾಗೆ ಮೂರನೇ ಕ್ವಶನ್. ಬಸ್ತರ್ ಜಾತ್ರೆಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ನಾಲ್ಕನೇ ಕ್ವಶನ್. ಪುಷ್ಕರ್ ಜಾತ್ರೆಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಈ ಪಾಠದಲ್ಲಿ ಇವೆರಡರಲ್ಲಿ ಕೇಳುವ ಬಹುನಿರೀಕ್ಷಿತವಾದ ಪ್ರಶ್ನೆಗಳು 2. ಅಧ್ಯಾಯ 7 ಸಾಮಾಜಿಕ ಚಳವಳಿ. ಒಂದನೇ ಕ್ವಶನ್. ದಲಿತ ಚಳವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಎರಡನೇ ಕ್ವಶನ್. ಕ್ಯಾಥಲಿಕ್ ಗೌರವರ ಪ್ರಕಾರ ರೈತರ ಚಳವಳಿಯನ್ನು ವಿವರಿಸಿ. ಅಧ್ಯಾಯ 8 ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ. ಒಂದನೇ ಕ್ವಶನ್. ಸಂಸ್ಕೃತೀಕರಣ ಪ್ರಮುಖ ಅಂಶಗಳನ್ನು ವಿವರಿಸಿ. ಎರಡನೇ ಕ್ವಶನ್. ಆಧುನೀಕರಣದ 5 ಕಾರಣಗಳನ್ನು ಪಟ್ಟಿ ಮಾಡಿ. ಮೂರನೇ ಕ್ವಶನ್. ಜಾರ್ಜಿ ಗೊಂಬೆ ಒಂದು ಜಾಗತಿಕ ಉತ್ಪನ್ನ ಎಂದು ವಿವರಿಸಿ. ಇದು ಫಿಕ್ಸ್ ಕ್ವಶನ್ ಆಗಿದೆ. ಅಥವಾ ನೀವು ಹೀಗಾದರೂ ಓದ್ಕೊಳ್ಳೋಕೆ ಸಹಾಯ ಟೈಮ್ ಇರಲಿಲ್ಲ ಅಂದರೆ 1ನೇ ಪಾಠ, 2ನೇ ಪಾಠ, 4ನೇ ಪಾಠ, 5ನೇ ಪಾಠ, 7ನೇ ಪಾಠ, 8ನೇ ಪಾಠ ಇವೆಷ್ಟನ್ನು ಸಹ ಇವೆಷ್ಟಾದರೂ ಓದ್ಕೊಳ್ಳಿ. ಇವೆಷ್ಟು ಓದ್ಕೊಂಡ್ರೂ ಬರೆಯಬಹುದು. ಅದಕ್ಕೆ ನಿಮ್ಗೆ ಟೈಮ್ ಇದೆ ತಾನೆ, ಎಲ್ಲವನ್ನು ಓದ್ಕೊಳ್ಳಿ. 10 ಅಂಕದ ಬಹುನಿರೀಕ್ಷಿತವಾದ ಪ್ರಶ್ನೆಗಳು ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ, ನೋಡ್ಕೊಳ್ಳಿ.